ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಬಂದರೂ ಉಪಹಾರ ಸೇವನೆ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟ್ ಮುಕ್ತಾಯಗೊಂಡಿದೆ. ಮೀಟಿಂಗ್ ಇನ್ನು ಬಾಕಿ ಇದೆ. ಬ್ರೇಕ್ಫಾಸ್ಟ್ ಬಳಿಕ ಇಬ್ಬರ ನಡುವೆ ಮತ್ತೆ ಪ್ರತ್ಯೇಕ ಮಾತುಕತೆಗಳು ಆಗತ್ತೆ. ಡಿಸಿಎಂ ಮತ್ತು ಸಿಎಂ ಕ್ಲೋಸ್ ಡೋರ್ ಮೀಟಿಂಗ್ಗೆ ಜಾಗ ಇದೆ, ಮಾತುಕತೆಗಳನ್ನು ನಡೆಸ್ತಾರೆ. ದೆಹಲಿ ಭೇಟಿ ಮತ್ತೆ ಪ್ರತ್ಯೇಕವಾಗಿ ಕೆಲ ಸೀಕ್ರೆಟ್ಸ್ ಬಗ್ಗೆ ಕೂಡ ಮುಕ್ತವಾಗಿ ಮಾತಾಡ್ಕೊಳ್ತಾರಾ ಅಂತ. ಬ್ರೇಕ್ಫಾಸ್ಟ್ ಶುರುವಾಗಿ ಒಂದು 25-30 ನಿಮಿಷ ಆಯಿತು. ಸೊ ಮುಗಿದಿದೆ ಈಗ ಬ್ರೇಕ್ಫಾಸ್ಟು. ಪೋಸ್ಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಇದು ಗಮನವನ್ನು ಸೆಳೀತಾ ಇದೆ. ಮತ್ತಿನ್ನೇನು ಸಂದೇಶವನ್ನು ಕೊಡೋದು ಬಾಕಿ ಇದೆ ನಾಯಕರು ಅಂತ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಇದೇ ಡೆವಲಪ್ಮೆಂಟ್ ಬಗ್ಗೆ ಎಲ್ರಿಗೂ ಕುತೂಹಲ ಇದ್ದಿದ್ದು. ಪೋಸ್ಟ್ ಬ್ರೇಕ್ಫಾಸ್ಟ್ ಟಾಕ್ಸ್ ಏನಾಗಿರುತ್ತೆ, ಇನ್ನೇನು ಸಂದೇಶ ಕೊಡಬಹುದು ಅಂತ. ಫಸ್ಟ್ ಟೈಮ್ ಮೀಟಿಂಗ್ನಲ್ಲಿ ಅವರು ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಿದ್ದಾರೆ ಅಂದಾಗ ಒಂದಷ್ಟು ಕುತೂಹಲ ಇತ್ತು. ಬಟ್ ಈ ಕುತೂಹಲ ಕಡಿಮೆ ಇದೆ. ಆದರೂ ಕೂಡ ಇನ್ನೇನಾದರೂ ಗೂಗ್ಲಿ ಎಸಿತಾರಾ ಇವರು, ಆಮೇಲೆ ಜನರಿಗೆ ಇನ್ನೇನಾದರೂ ಸಂದೇಶವನ್ನು ಕೊಡ್ತಾರಾ ಅನ್ನೋದು ಒಂದು ಕುತೂಹಲ. ತೀರಾ ಮಟ್ಟಿಗಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಂತ ಇದ್ದಂತೆ ಕಾಣಿಸ್ತಾ ಇಲ್ಲ ಮಮತಾ. ಯಾಕಂದ್ರೆ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ನಿರೀಕ್ಷೆ ಇತ್ತು. ಅಲ್ಲಿ ಅದನ್ನ ಒಂದು ಪ್ಯಾಚ್ ಅಪ್ ಮಾಡುವಂತ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ರು. ಹಾಗಾಗಿ ಸಹಜವಾದ ಲೆಕ್ಕಾಚಾರಗಳು ಅಲ್ಲಿತ್ತು. ಈಗ ಬಹುತೇಕ ಅವ್ರೇನಾದ್ರೂ ಪತ್ರಿಕಾಗೋಷ್ಠಿ ನಡೆಸುವಂತ ಸಾಧ್ಯತೆಯು ತೀರಾ 50-50 ಅನ್ನುವಂಥ ರೀತಿಯಲ್ಲಿದೆ. ನಡೆಸಿದ್ರು ಬಹುತೇಕ ಅವರ ಆಡಳಿತಾತ್ಮಕ ವಿಚಾರಗಳನ್ನ ನಾವು ಚರ್ಚೆ ಮಾಡಿದೀವಿ, ರಾಜ್ಯಕ್ಕೆ ಸಮಸ್ಯೆ ಆಗಿದೆ, ಕೇಂದ್ರದಿಂದ ಹಣ ಬಂದಿಲ್ಲ, ಹೀಗೆ ಈ ಟ್ರ್ಯಾಕ್ ಅಲ್ಲಿ ಹೋಗುವಂತ ಸಾಧ್ಯತೆ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ. ಅದನ್ನು ಹೊರತುಪಡಿಸಿ ಇನ್ನೇನಿದ್ರು ಕೂಡ ದೆಹಲಿ ಅಂಗಳದಲ್ಲಿ ಒಂದು ತೀರ್ಮಾನ ಆಗಬೇಕು, ಅದಕ್ಕೂ ಒಂದು ಸಮಯ ಅನ್ನುವಂಥದ್ದು, ಒಂದು ಬ್ರೀತಿಂಗ್ ಪೀರಿಯಡ್, ಒಂದು 40-45 ದಿನದ ಒಂದು ಸ್ಪೇಸ್ ಅಂತೂ ಸಿಕ್ಕಿದೆ. ಮೊನ್ನೆ ಅವರಿಗೆ ಅದೊಂದು ಕ್ಲಾರಿಟಿ ಸಿಕ್ಕಿದಂಗಿದೆ ಇಬ್ಬರಿಗೂ. ಹಾಗಾಗಿ ಆ ಸಂದರ್ಭದಲ್ಲಿ ಬಹುತೇಕ ಇನ್ನೇನೋ ಮಾತಾಡಿ ಒಳಗಡೆ ಬೇರೆ ಲೆಕ್ಕಾಚಾರದಕ್ಕಿಂತ ಸಹಜವಾದ ಮಾತುಗಳ ಜೊತೆಗೆ ಒಂದಷ್ಟು ರಾಜಕೀಯ ಚರ್ಚೆಗಳನ್ನು ಮಾಡಿ ಕೇಂದ್ರಕ್ಕೆ ಹೋಗೋಣ ಅಥವಾ ಅಲ್ಲಿಗೆ ಹೋಗಿ ಕೇಂದ್ರ ನಾಯಕರ ಮೇಲೆ ಒತ್ತಡ ತರುವಂಥದ್ದು, ನಮಗೆ ಹೆಚ್ಚಿನ ಅನುದಾನ ತರುವಂಥ, ಹೀಗೆ ಈ ಟ್ರ್ಯಾಕ್ ಅಲ್ಲಿ ಬರುವಂತ ಸಾಧ್ಯತೆಗಳೇ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ ಮಮತಾ.